ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ವಿಷಯ RO ಸಿಸ್ಟಮ್ ಅಂದರೆ ವಾಟರ್ ಪ್ಯೂರಿಫೈರ್ನ ಮನೆಯಲ್ಲೇ ಈಸಿಯಾಗಿ ವಿತೌಟ್ ಪ್ಲಂಬರ್ನ ಸಹಾಯ ಇಲ್ಲದೇ ಈಸಿಯಾಗಿ ಯಾವ ರೀತಿ ನಾವು ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಬೋದು ಅಂತ ತೋರಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಏನಕ್ಕೆ ನಾವು ಮಾಡ್ತಕ್ಕಂಥ ವಿಡಿಯೋದ್ರನ್ನ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಸೊ ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಸ್ನೇಹಿತರೆ. ಸೊ ಬನ್ನಿ ನಾವು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಮೊದಲಿಗೆ ನಾವು ಈ ಒಂದು ವಾಟರ್ ಪ್ಯೂರಿಫೈರ್ನ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಸೊ ಇದು ಯಾವ ರೀತಿ ಇದೆ ಏನು ಅಂತೇಳಿ ಒಂದು ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮೊದಲು ಇದರ ಒಂದು ಬ್ರ್ಯಾಂಡ್ ಬಂದು CAS ಕ್ರಿಸ್ಟಲ್ ಕ್ಲಾಸಿಕ್ ಅಂತ ಹೇಳ್ಬಿಟ್ಟು ನೋಡಿ. ನಿಮಗೆ ಕ್ಲೀನಾಗಿ ಬಾಕ್ಸ್ ಮೇಲೆ ನಾನು ಒಂದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟು ಇದು ನಾನು ನಮ್ಮ ರಿಲೇಟಿವ್ಸಲ್ಲಿ ಇದೊಂದು 3-4 ಮೆಂಬರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ನೋಡಿ, ಕ್ವಾಲಿಟಿ ಅಶ್ಯೂರ್ಸ್ 100%, ISO ರೇಟಿಂಗ್ಸ್ ಕೂಡ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಸೊ ಅದೇ ರೀತಿ ಎಲ್ಲ ಇದರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನೇನಿದೆಯೋ ಅದೆಲ್ಲ ಈ ಬಾಕ್ಸ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೀವು ಅದೇ ಥರ ನೋಡ್ತಾ ಇದ್ದೀರಿ, ನೀವು ಬಾಕ್ಸ್ ಕಂಪ್ಲೀಟ್ ನಾನು ತೋರಿಸ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡಿ. ಸೊ ಈಗ ನೆಕ್ಸ್ಟ್ ಈ ಬಾಕ್ಸ್ ನೋಡೋಕ್ಕೆ ಈ ರೀತಿ ಒಂದು ಕಾಣಿಸ್ತಾ ಇದೆ. ಸೊ ಇದರ ಡೈಮೆನ್ಷನ್ಸು ಮತ್ತು ಇದರ ಪ್ರೈಸು ಏನೇನಿದೆ ಸ್ಪೆಸಿಫಿಕೇಷನ್ಸು ಎಲ್ಲ ಕಂಪ್ಲೀಟಾಗಿ ನೋಡೋಣ. ಸೊ ನಾವು ಬ್ಯಾಕ್ ಸೈಡ್ ಬಂದರೆ ಸೊ ಇದ್ರ ಬಾಕ್ಸ್ ಮೇಲೆ ಇದ್ರ ಪ್ರಾಡಕ್ಟ್ ನೋಡಿದ್ರೆ ಹೇಳಿದ್ನಲ್ಲ ಆಗಲೇ CAS ಕ್ರಿಸ್ಟಲ್ ಕ್ಲಾಸಿಕ್ ಅಂತೇಳಿ. ಸೊ ನಂಬರ್ ಆಫ್ ಸ್ಟೇಜಸ್ ಬಂದು ಮಲ್ಟಿ ಸ್ಟೇಜ್ ಅಂತೇಳಿದೆ. ಸೊ ಪವರ್ ಬಂದು ಇದು DC ವೋಲ್ಟಲ್ಲಿದೆ ಸ್ನೇಹಿತರೆ ನೋಡಿ, 24 ವೋಲ್ಟ್ DC ಅಂತೇಳಿದೆ ನೋಡಿ. ಆಮೇಲೆ ಔಟ್ಪುಟ್ ಬಂದು 15 ಲೀಟರ್ಸ್ ಪರ್ ಅವರ್, ಅಂದರೆ ಒಂದು ಗಂಟೆಗೆ 15 ಲೀಟರ್ ಕೆಪಾಸಿಟಿ ಇದು ಒಂದಿದೆ ಅಂತೇಳಿ. ಸೊ ನೆಟ್ ವೆಯ್ಟ್ ಬಂದು ಇದು 11 kg ಅಪ್ರಾಕ್ಸಿಮೇಟ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಕ್ವಾಂಟಿಟಿ ಒಂದೇ. ಸೊ ಬಾಕ್ಸ್ ಸೈಜು ನೋಡಿ, ಡೈಮೆನ್ಷನ್ಸು ಅಂದರೆ ಈ ಟೋಟಲ್ ಇವಾಗ ಬಾಕ್ಸ್ ಏನು ನಾವು ಅನ್ಬಾಕ್ಸ್ ಮಾಡೋದಕ್ಕೆ ಮುಂದೆ ನೋಡ್ತೀವಿ ಅದು. ಆಮೇಲೆ ಪ್ರೈಸು ನೀವು ಪ್ರೈಸ್ ನೋಡ್ತಾ ಇರಿ, 15,990. ಸೊ ಇದ್ರ ಆ್ಯಕ್ಚುಲಿ ಪ್ರೈಸು ನಾನು ತೊಗೊಂಡಿದ್ದ ಪ್ರೈಸ್ನ ನಿಮಗೆ ನಾನು ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಸ್ನೇಹಿತರೆ, ಎಷ್ಟು ನಾನು ತೊಗೊಂಡೆ ಅಂತೇಳಿ. ಸೊ ಇದು ವರ್ತಾ ಏನು ಅನ್ನೋದು ಆಮೇಲೆ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅನ್ಬಾಕ್ಸ್ ಮಾಡಿ, ಇನ್ಸ್ಟಾಲೇಷನ್ ಮಾಡಿ, ಮತ್ತು ಇದ್ರ ಯೂಸ್ ಮಾಡಿ. ಇದನ್ನು ಆಲ್ರೆಡಿ ನಾನು ಒಂದು 2 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ನಾನು ಯೂಸ್ ಮಾಡಾದಮೇಲೆ ಇವಾಗ ನಿಮಗೆ ಈ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಬಿಫೋರ್ ಯೂಸ್ ಮಾಡ್ದೇ ನಾನು ನಿಮಗೆ ಅದರ ಮಾಹಿತಿ ಕೊಟ್ಟರೆ ತಪ್ಪಾಗುತ್ತೆ ಅಂತೇಳಿ ಇದನ್ನು ಅನ್ಬಾಕ್ಸ್ ಮಾಡಿ ಇದು ವಿಡಿಯೋ ಆಲ್ರೆಡಿ ಮಾಡಿದ್ದೆ. ಸೊ ಇದನ್ನು ವಿಡಿಯೋ ಮತ್ತು ಇದನ್ನ ಸಂಪೂರ್ಣವಾಗಿ ನಾನು ಯೂಟಿಲೈಸ್ ಮಾಡಿ ಒಂದು ಪ್ರಾಡಕ್ಟ್ನ ಇದರ ಆಗು ಹೋಗುಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬಾಕ್ಸ್ ಓಪನ್ ಮಾಡಿದೆ. ಫಸ್ಟು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಫಸ್ಟು ಒಂದು ಈ ರೀತಿ ಇರುತ್ತೆ. ಸೊ ಆ ಇಂಟರ್ಫೇಸಲ್ಲಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಕ್ಯಾಟ್ಲಾಗ್ ಇದೆ, ಅಂದರೆ ಇದ್ರದ್ದೊಂದು ಮ್ಯಾನ್ಯುವಲ್ಲು, ಯೂಸರ್ ಮ್ಯಾನ್ಯುವಲ್ಲು, ಅದರಲ್ಲಿ ಇಂಕ್ಲೂಡಿಂಗ್ ವಾರಂಟಿ ಕಾರ್ಡ್ ಸಮೇತ ಇದೆ ಇದರಲ್ಲಿ. ಸೊ ಅದರಲ್ಲಿ ಎಲ್ಲ ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ಸ್ ಯಾವ ರೀತಿ ಇನ್ಸ್ಟಾಲೇಷನ್ ತಿಳಿದು ಅವರು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಆದರೂ ಇದು ಇಂಗ್ಲೀಷಲ್ಲಿರೋದ್ರಿಂದ ಸೊ ನಾನು ನಿಮಗೆ ಇದು ಕನ್ನಡದಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಕೆಲವೊಂದು ನೋಡೋದಕ್ಕಿಂತ ಬುಕ್ಕಲ್ಲಿ ಓದೋದಕ್ಕಿಂತ ಪ್ರಾಕ್ಟಿಕಲಾಗಿ ನೋಡಿ ಮಾಡೋದು ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಆ ಕ್ಯಾಟ್ಲಾಗಲ್ಲಿ ತೋರಿಸಿದ್ದಾರೆ, ಅಂದರೆ ಆ ಯೂಸರ್ ಮ್ಯಾನ್ಯುವಲಲ್ಲಿ. ಸೊ ಆ ಒಂದು ಯೂಸರ್ ಮ್ಯಾನ್ಯುವಲ್ ಬಿಟ್ಟರೆ ಇನ್ನು ಬೇರೆ ಇನ್ನೇನು ಈ ಒಂದು ಇಂಟರ್ಫೇಸ್ ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲ. ಸೊ ಇವಾಗ ಇದನ್ನು ನಾವು ಫಸ್ಟು ಆಚೆ ತೊಗೊಳ್ಳೋಣ. ಆಚೆ ತೊಗೊಬೇಕಂದ್ರೆ ಡೈರೆಕ್ಟ್ ಹಂಗೆ ತೆಗಿಯೋಕ್ಕೆ ಹೋಗಬೇಡಿ, ಏನಕ್ಕೆ ಅಂದರೆ ಅದು ವೆಯ್ಟ್ ಇರುತ್ತೆ. ಸೊ ಈ ಒಂದು ಥರ್ಮಾಕೋಲ್ ಎಲ್ಲ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ನಾವೇನು ಮಾಡಬೇಕು, ಅದನ್ನ ಕಂಪ್ಲೀಟಾಗಿ ಬೆಂಡ್ ಮಾಡಿಕೊಂಡು ಈಸಿಯಾಗಿ ಎಳ್ಕೊಳ್ಳಿ. ಆವಾಗ ಅದು ವೆಯ್ಟು ನಮಗೆ ಎತ್ತೋದಕ್ಕೂ ಈಸಿ ಇರುತ್ತೆ, ಆವಾಗ ಎಳ್ಕೊಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಎತ್ತಿ ಎಳ್ಕೊಳೋದಕ್ಕಿಂತ ನೋಡಿ, ಈ ಥರ ಮಲಗಿಸ್ಕೊಂಡು ಈಸಿಯಾಗಿ ಈಚೆ ಎಳ್ಕೊಂಡ್ರೆ ಈಸಿಯಾಗಿ ನಮಗೆ ಏನು ಡ್ಯಾಮೇಜ್ ಇಲ್ದಂಗೆ ಎಳ್ಕೊಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿರಿ ಈ ಒಂದು ಮೆಥಡ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅದನ್ನ ನೀವು ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇದನ್ನು ಈಸಿಯಾಗಿ ನಾನು ಈ ಥರ ಎಳ್ಕೊಂಡೆ. ಸೊ ಇದರಲ್ಲಿ ನೋಡ್ಬೋದು, ಇದರಲ್ಲಿ ಸಂಬಂಧಪಟ್ಟ ಕಂಪ್ಲೀಟ್ ಆಕ್ಸಸರೀಸ್ ಎಲ್ಲ ಇದರೊಳಗಡೆ ಅವರು ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಿ. ಸೊ ಇದ್ರ ಕವರ್ ಪ್ಯಾಕಿಂಗು ಇದೆ. ಸೊ ನಾವೆಲ್ಲ ಒಂದೊಂದೇ ತೆಗೆದು ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನಾವು ಕವರ್ ತೆಗಿಯೋಣ. ಸೊ ಕವರ್ ತೆಗೆದ್ವಿ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀವಿ, ಅದರಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಫಿಲ್ಟರು, ಮತ್ತು ಅದಕ್ಕೆ ವಾಷರ್ಸು, ಮತ್ತು ಗ್ಯಾಸ್ಕೆಟ್ಟು, ಆಮೇಲೆ ಅದೊಂದು ಒಳಗಡೆ ನಮಗೆ ಈ ಒಂದು ಪ್ಯೂರಿಫೈಗೆ ಬೇಕಾಗಂಥ ನಾಜಲ್ಸು, ಮತ್ತು ಇನ್ಪುಟ್ ಔಟ್ಪುಟ್ಟು ವಾಟರ್ ಪೈಪು ಎಲ್ಲ ನೋಡಿ, ಇದು ಫಿಲ್ಟ್ರು.
ಇದರೊಳಗಡೆ ಒಂದು ಇನ್ನೊಂದು ಫಿಲ್ಟರ್ ಇದೆಯಲ್ಲ, ಇದು ಔಟ್ರ್ ಕೇಸು, ಅದರೊಳಗಡೆ ಫಿಲ್ಟರ್ನ ಫಿಕ್ಸ್ ಮಾಡಬೇಕು. ಮತ್ತು ವಾಟರ್ ಪೈಪ್ ನೋಡಿ 2 ಕಲರ್ ಕಟ್ಟಿದೆ, ಒಂದು ವೈಟು ಒಂದು ಬ್ಲೂ ಕಲರು. ಏನಕ್ಕೆ ಅಂದರೆ ಡ್ರೈನೇಜ್ಗೆ ಒಂದು ಕಲರು, ಇನ್ಪುಟ್ಗೆ ಇನ್ ಆ್ಯಂಡ್ ಔಟು 2 ಇದೆಯಲ್ಲ, ಆ ಎರಡಕ್ಕೂ ಒಂದೊಂದು ಕಲರಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಅಷ್ಟು ಬಿಟ್ಟರೆ ಇನ್ನು ಔಟ್ರ್ ಬಾಕ್ಸ್ ಈ ಥರ ಇದೆ ಡಿಸೈನು. ಸೊ ಇದರಲ್ಲಿ ನೋಡ್ಬೋದು ಒಂದು ಪ್ಲಗ್ ಇದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನು ಔಟ್ಸೈಡ್ ಏನೂ ಇಲ್ಲ ಸ್ನೇಹಿತರೆ, ಎಲ್ಲ ಇನ್ಬಿಲ್ಟ್ ಒಳಗಡೆ ಮಾಡಿದ್ದಾರೆ. ಜಸ್ಟ್ 2 ವಾಟರ್ ಪೈಪ್ ಕೊಟ್ಟು ಇನ್ನೂ ಔಟು. ಮತ್ತು ಇದನ್ನು ಈಸಿಯಾಗಿ ತೆಗೆದು ವಾಶ್ ಮಾಡ್ಕೊಬೋದು. ಕೆಲವೆಲ್ಲ ಮೋಲ್ಡೆಡ್ ಇರುತ್ತೆ, ಇದರಲ್ಲಿ ನಮಗೆ ತುಂಬ ಇಷ್ಟ ಆಗಿದೆ ನೋಡಿ. ಇದನ್ನು ಅಲ್ಲೊಂದು ಜಸ್ಟ್ ಒಂದು ನಾಬ್ ಥರ ಕೊಟ್ಟಿದ್ದಾನೆ. ಆ ನಾಬ್ನ ಆ ಓಲಲ್ಲಿ ಕೊಂಡಿಸ್ಬಿಟ್ಟು ಸುಮ್ಮನೆ ಜಸ್ಟ್ ಅದ್ರ ಮೇಲೆ ಇಟ್ಬಿಟ್ಟು ಆ ಒಂದು ಮೇಲೆ ಇನ್ನೊಂದು ಬ್ಲಾಕ್ ಒಂದು ಬಾಕ್ಸ್ ಥರ ಇತ್ತಲ್ಲ, ಅದ್ರ ಮೇಲೆ ಇಟ್ಬಿಟ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ. ಇದು ಒಂದು ಇಂಡಿಕೇಷನ್, ಏನು ವಾಟ್ರು ಕಂಪ್ಲೀಟ್ ಫುಲ್ ಆಯಿತು ಅಂದರೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಆ ಒಂದು ಇಂಡಿಕೇಷನ್. ಅದು ಕೇಬಲ್ ಅಲ್ಲಿಂದ ಕನೆಕ್ಟ್ ಆಗಿದೆ. ಎಲ್ಲ ಒಳಗಡೆ ಇನ್ಸೈಡಿಂದನೇ ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಿಸೈನು ಯೂನಿಕ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಿ. ಸೊ ಅದು ಟೋಟಲ್ ಫಿಕ್ಸಿಂಗ್ ಎಲ್ಲ ಆಯಿತು ಅಂದರೆ ಈ ರೀತಿ ಬರೋದು ನೋಡೋಕ್ಕೆ ಸಿಗುತ್ತೆ. ಮತ್ತು ಇದನ್ನ ಹ್ಯಾಂಗಿಂಗ್ ಮಾಡ್ಬೋದು, ಇಲ್ಲ ಬೇಕು ಅಂದರೆ ನಾವು ಸೆಲ್ಫ್ ಮೇಲೆ ಹಾಕಿ ಕೂಡ ಇಟ್ಕೊಬೋದು. ನಾವು ಹ್ಯಾಂಗಿಂಗ್ ಮಾಡೋದಕ್ಕೆ 2 ನಾಬ್ ಕೊಟ್ಟಿದ್ದಾರೆ. ಆ ಓಲ್ ನಾವು ಹೊಡೆದ್ಬಿಟ್ಟು ಮಳೆನ ಅಲ್ಲಿ ಹ್ಯಾಂಗ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನು ಬೇರೆ ಇನ್ನೇನೂ ಇಲ್ಲ. ಸೊ ಫ್ರಂಟ್ ವ್ಯೂ ಈ ಥರ ಇದೆ. ಸೊ ಬ್ಯಾಕ್ ನಾನು ತೋರಿಸ್ತೀನಿ ಆಲ್ರೆಡಿ. ಸೊ ಇನ್ನೂ ಸಲ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಝೂಮ್ ಮಾಡಿ. ಅದರ ಯಾವ ರೀತಿ ಮತ್ತು ಇಂಡಿಕೇಷನ್ಸ್ ಕೊಟ್ಟಿದ್ದಾನೆ, 2 ಲೈಟು, ಮತ್ತು ಅದು ಆ ಗ್ಲಾಸ್ ನಾನು ತೋರಿಸ್ನಲ್ಲ ವಾಟ್ರದ್ದು ಒಂದು ಬಿನ್ನು, ಅದನ್ನು ಸ್ಟಿಕ್ಕರಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಇದರಲ್ಲೇ ಸೊ ನೆಕ್ಸ್ಟ್ ನಮಗೆ ಇನ್ನೇನು ನೋಡೋಕ್ಕೆ ಸಿಗುತ್ತೆ ಅಂದರೆ ಅದು ಒಂದು ರೇಟಿಂಗ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, 5 ಸ್ಟಾರ್ ರೇಟಿಂಗ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತೇಳಿ. ಸೊ ನೆಕ್ಸ್ಟ್ ಬಿಟ್ಟರೆ ನಾವು ಇವಾಗ ಇದನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಇದರಲ್ಲಿ ಇನ್ನೇನಿದೆ ನಾನು ಹೇಳಿದ್ನಲ್ಲ, ಇನ್ನು ಮತ್ತು ಔಟು, ಇದು ಬಂದು 2 ಸಿಂಪಲ್ ನೋಡಿ. ಎಷ್ಟು ಈಸಿ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಯಾವುದೇ ಪ್ಲಂಬರ್ನ ಸಹಾಯನೇ ಬೇಕಿಲ್ಲ, ಆ ರೀತಿ ನಾವು ಮಾಡ್ಕೊಬೋದು. ಇನ್ನೊಂದು ಔಟ್ ಬಂದು ಅದು ಹೇಳಿದ್ನಲ್ಲ ವೇಸ್ಟ್ ವಾಟ್ರ್ ಹೋಗೋದಕ್ಕೆ, ಇನ್ನು ಬಂದು ಆ ಫಿಲ್ಟ್ರಿಂದ ಒಂದು ಇದಕ್ಕೆ ಕನೆಕ್ಟ್ ಮಾಡೋದು ಅಷ್ಟೇ. 2 ಕೆಲಸ ಇದರಲ್ಲಿ. ಮತ್ತು ಕೇಬಲು ನಾನು ಹೇಳಿದೆ, ಅದು ಬಂದು ಮಾಮೂಲಿ ಪವರ್ ಡೈರೆಕ್ಟ್ ಆಗೋದು 24 ವೋಲ್ಟ್ ಆದ್ರೂ ಅದು DC ಆಗಿ ಒಳಗಡೆ ಅದು ಕನ್ವರ್ಟ್ ಆಗುತ್ತೆ. ನಾವು ಇಲ್ಲಿ ಹಾಕ್ಬೇಕಾದ್ರೆ ಮಾಮೂಲಿ ನಾವು ಪ್ಲಗ್ನ AC ಪ್ಲಗ್ಗೆ ಹಾಕ್ಬೋದು. DC ಕನ್ವರ್ಷನ್ ಮಾಡಿ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಇನ್ಬಿಲ್ಟ್ ಅವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ನಮಗೆ ಇದರಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ನ ನಾವದೇ ಆಕ್ಸರೀಸ್ ಏನೇನಿದೆ ಅಂತ ನೋಡೋಣ ಅಂತ ಬನ್ನಿ ಸ್ನೇಹಿತರೆ. ಇದರಲ್ಲಿ ನೋಡಿ, ಆ ಫಿಲ್ಟರ್ ಹಾಕೋ ಒಂದು ಬಾಕ್ಸಲ್ಲಿ ಇದ್ರ ನಾಜಲ್ಸು ಮತ್ತು ಒಂದು ವಾಟ್ರಿಗೆ ಬೇಕಾದ್ರೆ ಇನ್ನು ಔಟು ನಾಜಲ್ಸು ಹೇಳಿದ್ನಲ್ಲ ಅದು ಕೊಟ್ಟಿದ್ದಾರೆ. ಮತ್ತು ಇದು ನೋಡಿರಿ, ನಲ್ಲಿ ಕನೆಕ್ಟ್ ಮಾಡತಕ್ಕಂಥ ಒಂದು ಕನೆಕ್ಟ್ರು ನಾಜಲ್ದು. ಇದು ಆನ್ ಆ್ಯಂಡ್ ಆಫ್ ಒಂದು ಕನೆಕ್ಟ್ರು ಕಾಣಿಸ್ತಾ. ಸೊ ಇದು ನಲ್ಲಿ ನಾವು ಇದಕ್ಕೆ ವಾಟರ್ ಪ್ಯೂರಿಫೈರ್ಗೆ ಫಿಕ್ಸ್ ಮಾಡೋಂಥದ್ದು. ಸೊ ಇದೆಲ್ಲ ಆದಮೇಲೆ ನೋಡಿ, ಅದು ಹೇಳಿದ್ನಲ್ಲ ಆ ಒಂದು ಕನೆಕ್ಟ್ರುಗಳು, ಏರ್ ಪೈಪ್ ಕನೆಕ್ಟ್ ಮಾಡೋಂಥದ್ದು. ಇದು ಬಂದು 6 mm ಇದೆ. ಸೊ ಇದು ನೋಡ್ತಾ ಇದ್ದೀರಿ ನೋಡಿ. ಆಮೇಲೆ ಅಲ್ಲೊಂದು ಗ್ಯಾಸ್ಕೆಟ್ ಕಾಣಿಸ್ತಾ ಇದೆ ನೋಡಿ, ಅದೊಂದಿದೆ. ಇಷ್ಟೇ. ಇದನ್ನು ಆ ಒಂದು ಇದು ಫಿಲ್ಟ್ರ್ ಇದೆಯಲ್ಲ, ಇದನ್ನು ಅದರೊಳಗಡೆ ಆ ಥರ ಇಟ್ಬಿಟ್ಟು ಇದು ಫಿಕ್ಸ್ ಮಾಡಬೇಕು. ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಇದು ಹಾಕ್ಬೇಕಾದ್ರೆ ಸ್ನೇಹಿತರೆ, ಆ ಫಿಲ್ಟರ್ ಕವರ್ ತೆಗೆದುಬಿಟ್ಟು ಹಾಕಿ. ಸೊ ಇನ್ನು ಇದಕ್ಕೂ ಅಷ್ಟೇ, ಈ ನಾಜಲ್ಸ್ನ ಇದು ಹೇಳಿದ್ನಲ್ಲ ಆ ಕನೆಕ್ಟರ್ ಯಾವುದೇ ಕನೆಕ್ಟರ್ ಹಾಕ್ಬೇಕಾದ್ರು 100% ಇದಕ್ಕೆ ಟಫ್ಲಾನ್ ಟೇಪ್ ಅಂತ ಬರುತ್ತೆ, ಅದನ್ನು ಹಾಕ್ಬಿಟ್ಟೆ ಹಾಕಿಲ್ಲ ಅಂದರೆ ನಿಮಗೆ ವಾಟರ್ ಕಂಪ್ಲೀಟಾಗಿ ಲೀಕ್ ಆಗಿಬಿಡುತ್ತೆ. ಓಕೆನಾ. ಸೊ ಅದು ಮರಿಬೇಡಿ ಯಾವುದೇ ಕಾರಣಕ್ಕೂ. ನಾನು ನಿಮಗೆ ಅದನ್ನ ಇದ್ರಲ್ಲಿ ಹಾಕೋದು ನಾನು ತೋರಿಸಿಲ್ಲ, ಸಾರಿ. ಯಾಕಂದ್ರೆ ನಿಮ್ಗೆ ಜಸ್ಟ್ ಹಂಗೆ ಐಡೆಂಟಿಫಿಕೇಷನ್ಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಗ್ಯಾಸ್ಕೆಟ್ ಅಂತ ಹೇಳಿದ್ನಲ್ಲ, ಆ ಗ್ಯಾಸ್ಕೆಟ್ ಯಾವುದೇ ಕಾರಣಕ್ಕೂ ಮರಿಬೇಡಿ, ಆ ಥರ ಫಿಕ್ಸ್ ಮಾಡಬೇಕು. ಆ ಗ್ಯಾಸ್ಕೆಟು ಜಸ್ಟ್ ಅಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ರೆ ನೋಡಿ, ಆ ಥರ ಅದು ಕ್ಲೀನಾಗಿ ಲಾಕ್ ಆಗುತ್ತೆ. ಫುಲ್ ಟೈಟ್ ಮಾಡಿ, ಯಾಕಂದರೆ ವಾಟ್ರ್ ಆ ಫ್ಲೋಗೆ ಆ ಫೋರ್ಸ್ಗೆ ಏನಾಗುತ್ತೆ, ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫುಲ್ ಟೈಟ್ ಮಾಡಿ. ಅರ್ಥ ಆಯ್ತಾ. ಸೊ ಆಮೇಲೆ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ಈ ಕಡೆ ಒಂದು ಕನೆಕ್ಟ್ರು, ಆ ಕಡೆ ಒಂದು ಕನೆಕ್ಟ್ರು, ಒಂದು ಇನ್ಪುಟ್ಟು ಒಂದು ಔಟ್ಪುಟ್ಟು. ಸೊ ಈ ಕನೆಕ್ಟ್ರ್ ಹಾಕ್ಬೇಕು ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಂಪಲ್ಸರಿ ಟಫ್ಲಾನ್ ಟೇಪ್ ಹಾಕಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಏನಾಗುತ್ತೆ, ವಾಟರ್ ಲೀಕ್ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಟಫ್ಲಾನ್ ಟೇಪ್ ನಿಮಗೆ ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಸೊ ಇಲ್ಲ ಎಲೆಕ್ಟ್ರಿಕಲ್ಲೂ ಸಿಗುತ್ತೆ, ಅದು ನೋಡ್ಕೊಳ್ಳಿ. ಇದು ಅಷ್ಟೇ, ಆನ್ ಆ್ಯಂಡ್ ಆಫ್ ಕನೆಕ್ಟ್ರು. ಇದಕ್ಕೂ ಅಷ್ಟೇ, 2 ಸೈಡು ನೀವು ಕಂಪಲ್ಸರಿ ಟಫ್ಲಾನ್ ಟೇಪ್ ಹಾಕಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲ ಫಿಕ್ಸಿಂಗ್ ಆದಮೇಲೆ ಇನ್ನೇನಿರೋದಿಲ್ಲ ಇದರಲ್ಲಿ, ಡೈರೆಕ್ಟಾಗಿ ನೀವೇನು ಮಾಡೋದು ಇನ್ಸ್ಟಾಲೇಷನ್ಗೆ. ಸೊ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇದು ಈ ನಾನು ತೋರಿಸಿದ ಪ್ರೊಸೆಸ್ ಇಷ್ಟೇ ಇದರಲ್ಲಿ ಇನ್ಸ್ಟಾಲೇಷನು. ಇದಾದಮೇಲೆ ಡೈರೆಕ್ಟ್ ನಾವು ಮಿಷಿನ್ನ ಆನ್ ಮಾಡಿ ನಾವು ಎಲ್ಲ ಫಿಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದರಲ್ಲಿ ಈಗ. ಸೊ ನೋಡಿ, ಇದನ್ನ ಆಲ್ರೆಡಿ ನಾನು ಪವರ್ ಕೇಬಲ್ ಇನ್ಸರ್ಟ್ ಮಾಡಿದ್ದೀನಿ. ಸೊ ಆದಮೇಲೆ ಈ ಕೇಬಲ್ ಅದು ಹೇಳಿದ್ನಲ್ಲ ಆನ್ ಆ್ಯಂಡ್ ಆಫ್ ಕನೆಕ್ಟರ್, ನಾನು ಟಫ್ಲಾನ್ ಟೇಪ್ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲೂ. ಸೊ ಅದೆಲ್ಲ ಫಿಕ್ಸ್ ಮಾಡಿ, ಸೊ ಈ ಒಂದು
ನೋಡಿ ನಾನು ಹೇಳಿದ್ನಲ್ಲ, ಇದು ಡೈರೆಕ್ಟ್ ನಲ್ಲಿಯಿಂದ ಬರ್ತಕ್ಕಂಥದ್ದು. ಅದನ್ನ ಇನ್ನಿಂದ ತಂದು ಇಲ್ಲಿ ಇನ್ನು ಕೊಡಬೇಕು. ಯಾವುದಕ್ಕೆ? ಫಿಲ್ಟ್ರಿಗೆ. ಇಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿ ಇನ್ನು ಔಟ್ ಅಂತಲೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀವು ಕ್ಲೀನಾಗಿ ಕಾಣುತ್ತೆ. ನೋಡಿ ಈಗ ಅದನ್ನ ನಾನು ವೈಟ್ ಪೈಪಲ್ಲಿ ನಿಮಗೆ ಐಡೆಂಟಿಫಿಕೇಷನ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ನಲ್ಲಿಯಿಂದ ಬರೋದು ಡೈರೆಕ್ಟ್ ಇನ್ನು ಫಿಲ್ಟ್ರಿಗೆ. ನೋಡಿ ಅಲ್ಲಿ ಕಾಣುತ್ತಾ, ಇನ್ ಅಂತೇಳಿ ಬರ್ತಿದೆ. ಸೊ ಆ ಇನ್ನಿಗೆ ಕನೆಕ್ಟ್ ಮಾಡಿ. ಸೊ ಅಲ್ಲಿಂದ ಔಟ್ ಬರೋದು ಬಂದು ಏನು ಮಾಡಿ, ಅಲ್ಲೊಂದು ಪೈಪ್ ತೊಗೊಂಡು, ಅದು ಪೈಪ್ನ ಅದು ವೈಟೇ ತೊಗೊಂಡಿದ್ದೀನಿ, ಅದು ನಿಮ್ಗೆ ತೋರಿಸ್ತೀನಿ ಏನಕ್ಕೆ ಅಂತೇಳಿ. ಒಟ್ಟು 3 ಪೈಪ್ ಇರುತ್ತೆ. ಅದರಲ್ಲಿ ಇವಾಗ ಅದನ್ನು ತಂದು ಈ ಮೇಯ್ನ್ ಪ್ಯೂರಿಫೈರ್ ಇದೆಯಲ್ಲ ಅದಕ್ಕೆ ಇನ್ನು ಮಾಡಿ. ಯಾವುದು ಫಿಲ್ಟ್ರಿಂದ ಔಟ್ ಆಗೋದಂತಂದ ಪ್ಯೂರಿಫೈರ್ಗೆ ಇನ್ನು ಮಾಡಬೇಕು, ಯಾಕಂದರೆ ಅಲ್ಲಿಂದ ವಾಟ್ರ್ ಫಿಲ್ಟ್ರ್ ಆಗಿ ಇದಕ್ಕೆ ಬರುತ್ತೆ. ಓಕೆನಾ? ಸೊ ಅದಾದಮೇಲೆ ಅದರಿಂದ ಬಂದಿದ್ದು ಔಟ್ ಬಂದು ಬ್ಲೂ ಕಲರ್ ಪೈಪ್ ತೊಗೊಂಡು ನೋಡಿ, ಇದು ಡ್ರೈನು ಅಂದರೆ ವೇಸ್ಟ್ ವಾಟ್ರ್ ಹೋಗೋದಕ್ಕೆ. ಇಷ್ಟೇ ಸಿಂಪಲ್, ಇದು ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ವಾಟ್ರ್ ಬರ್ತಾ ಇದೆ. ತುಂಬ ಒಂದು 4 mm ಒಂದು ಸೈಜಲ್ಲಿ ಒಳಗಡೆ ಒಂದು ನಾಜಲ್ ಥರ ಇದೆ, ಅದರಲ್ಲಿ ವಾಟರ್ ಬರ್ತಾಯಿದೆ ನೋಡಿ, ಕಾಣುತ್ತಾ? ಸೊ ಇಲ್ಲಿ ಇಂಡಿಕೇಶನ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಆರೆಂಜ್ ಕಲರ್, ಒಂದು ಗ್ರೀನ್ ಕಲರ್, 2 ಲೈಟ್ ಆನ್ ಆಗಿದೆ. ಸೊ ಅದನ್ನು ಬಿಟ್ಟರೆ ನಿಮಗೆ ರೇಟಿಂಗ್ ಕೊಟ್ಟಿರೋ ಒಂದು ಸ್ಟಿಕ್ಕರ್ ಇದೆ. ಸೊ ಅಲ್ಲಿ ನೋಡಿದ್ರೆ, ಸೊ ಆಮೇಲೆ ಈ ವಾಟ್ರದ್ದು ನಾವು ಚೆಕ್ ಮಾಡ್ತೀವಿ ನೋಡಿ, ಆನ್ ವಾಟ್ರ್ ಬರ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಎಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಒಂದು 5 ರಿಂದ 6 ಲೀಟ್ರ್ ವಾಟ್ರನ್ನ ಕಂಪ್ಲೀಟಾಗಿ ಮತ್ತೆ ವೇಸ್ಟ್ ಮಾಡಿಬಿಡಿ. ಅಂದರೆ ಅದನ್ನು ವಾಟ್ರನ್ನ ಬಂದು ಕಂಪ್ಲೀಟಾಗಿ ಆಚೆ ಚೆಲ್ಲಿ ಆಮೇಲೆ ಮತ್ತೆ ಹೊಸದಾಗಿ ವಾಟ್ರನ್ನ ಫಿಲ್ ಮಾಡಿ ಆವಾಗ ಆ ವಾಟ್ರನ್ನ ಯೂಸ್ ಮಾಡಿ. ಏನಕ್ಕೆ ಅಂದರೆ ಇನ್ ಕೇಸ್ ಆ ಪೈಪಲ್ಲಿ ಅಥವಾ ಫಿಲ್ಟ್ರಲ್ಲಿ ಏನಾದರೂ ಡಸ್ಟು ಅಥವಾ ಬೇರೆ ಏನಾದರೂ ಒಂದು ಕಂಟೆಂಟ್ ಇತ್ತು ಅಂದರೆ ಕಂಪ್ಲೀಟಾಗಿ ಅದು ಫಿಲ್ಟ್ರಾಗಿ ಬಂದಾಗ ಆ ವಾಟ್ರಲ್ಲಿ ಬಂದಿರುತ್ತೆ, ಅದನ್ನು ಚೆಲ್ಬಿಟ್ಟು ಮತ್ತೆ ಹೊಸದಾಗಿ ವಾಟ್ರನ್ನ ಫಿಲ್ ಮಾಡಿ ಆ ವಾಟ್ರನ್ನ ಯೂಸ್ ಮಾಡಿ. ಇದು ಸಾಮಾನ್ಯವಾಗಿ ಎಲ್ಲ ವಾಟರ್ ಪ್ಯೂರಿಫೈರಲ್ಲೂ ಈ ಒಂದು ಪ್ರೊಸೀಜರ್ ಮಾಡ್ತಾರೆ. ಸೊ ಇವನ್ ಬೋರ್ವೆಲ್ಲಲ್ಲೂ ಕೂಡ ಇವು ಅಷ್ಟು ಸ್ಟಾರ್ಟಿಂಗ್ ಬಂದಾಗ ಅದರಲ್ಲಿ ಒಂದು ಸಿಲ್ಟ್ ಆಗಲಿ ಅಥವಾ ಅದರಲ್ಲಿ ಕೆಲವೊಂದು ಮಣ್ಣಿನ ಅಂಶಗಳು ಇರುತ್ತೆ ಅಂತೇಳಿ ಆ ವಾಟ್ರನ್ನ ವೇಸ್ಟ್ ಮಾಡ್ತಾರೆ. ಅದೇ ರೀತಿ ಇದು ಅಷ್ಟೇ. ಸೊ ಆ ಸ್ಟಾರ್ಟಿಂಗಲ್ಲಿ ಒಂದು 5 ರಿಂದ 6 ಲೀಟ್ರ್ ವೇಸ್ಟ್ ಮಾಡಿ ನೆಕ್ಸ್ಟ್ ವಾಟ್ರನ್ನ ಫಿಲ್ ಮಾಡಿ ಆ ವಾಟ್ರನ್ನ ಕುಡೀರಿ ಸ್ನೇಹಿತರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ Tech Tips ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.